ನೋಡಿ ಸ್ನೇಹಿತರೆ, ನಾವು ಇವತ್ತು ವಿಜಯಪುರದ ಹೊರಭಾಗದಲ್ಲಿರುವ ಅತಿ ರಸ್ತೆ, ಬಿಜಾಪುರದಿಂದ ಸರಿಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಅತನಿ ರಸ್ತೆ ಇರುವಂಥ ಸಂಗೀತ್ ಮಹಲಕ್ಕೆ ನಾವು ಇವತ್ತು ವಿಸಿಟ್ ನೀಡಿದ್ದೇವೆ. ಸಂಗೀತ್ ಮಹಲ್, ಇದನ್ನು ನಾರಿ ಮಹಲ್ ಎಂದು ಸಹ ಕರೆಯುತ್ತಾರೆ. ಆ ಕಾಲದಲ್ಲಿ ಇಲ್ಲಿ ನವರಾಗಗಳನ್ನು ಹಾಡ್ತಾ ಇದ್ರಂತೆ. ಹಾಗಾಗಿ ಇದನ್ನು ನವರಸಪುರ ಅಂತಾನು ಆ ಕಾಲದಲ್ಲಿ ಕರೆಯುತ್ತಿದ್ದರು. ಎರಡನೇ ಆದಿಲ್ ಶಾಹಿ ಕಟ್ಟಿಸಿರುವ ಸಂಗೀತ್ ಮಹಲಕ್ಕೆ ವಿಸಿಟ್ ನೀಡಿದ್ದೇವೆ, ನಾನು ನಮ್ಮ ಸ್ನೇಹಿತರು. ಇದು 16ನೇ ಶತಮಾನದಲ್ಲಿ ಕಟ್ಟಿಸಲಾಗಿತ್ತು. ಈಗೇನು ನೋಡ್ತಾ ಇದ್ದೀರಾ, ಇದು ಎಂಟ್ರನ್ಸು. ಇದೊಂದೇ ಅಲ್ಲದೆ ಈ ಸುತ್ತಮುತ್ತ ಕಾಂಪೌಂಡ್ ಏನು ಕಾಣ್ತಾ ಇದೆಯಲ್ಲ, ಈ ಕಾಂಪೌಂಡ್ಗೆ 9 ಗೇಟ್ಗಳಿವೆ. ಇಲ್ಲಿ 9 ಗೇಟ್ಗಳು. ಹಾಗೆ ಇಲ್ಲಿ ಸರಿಸುಮಾರು 25ರಿಂದ 30 ಸಾವಿರ ಜನ ಇಟ್ಕೊಂಡು ನೋಡುವಂಥ ಅವಕಾಶ ಇಲ್ಲಿ ಅವಾಗಿನ ಕಾಲದಲ್ಲಿ ಇತ್ತು. ಹಾಗೆ ಕಟ್ಟಡದೊಳಗೆ ಪ್ರವೇಶ ಮಾಡಿದರೆ ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಈ ಏರಿಯಾ ಆ ಕಾಲದಲ್ಲಿ ದೇಶ ಮತ್ತು ಹೊರ ದೇಶಗಳಿಂದ ಏನು ಕಲಾವಿದರು ಬರ್ತಾ ಇದ್ರಲ್ಲ, ಆ ಕಲಾವಿದರಿಗಾಗಿ ಪ್ರಾಕ್ಟೀಸ್ ಮಾಡಲು ಮತ್ತು ತಮ್ಮ ಸಂಗೀತ ಅಭ್ಯಾಸ ಮಾಡಲು, ನೃತ್ಯ ಅಭ್ಯಾಸ ಮಾಡಲು ಈ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿತ್ತು ಆ ಕಾಲದ ಕಲಾವಿದರಿಗೆ. ಈ ಸಂಗೀತ ಮಹಲನ್ನು 2ನೇ ಇಬ್ರಾಹಿಂ ಆದಿಲ್ ಶಾಹಿಯು ಕಲೆ ಮತ್ತು ಸಂಸ್ಕೃತಿ ನೃತ್ಯಗಳಿಗೆ ಪ್ರೋತ್ಸಾಹ ನೀಡಲು ಈ ಸಂಗೀತ ಮಹಲನ್ನು ಕಟ್ಟಿಸಿದರೆಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಪರಿಸರ